ಕುಟುಂಬ ಆಪ್ತರೊಂದಿಗೆ ಸಮಯ ಕಳೆಯುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ. ಕಳೆದ 2 ತಿಂಗಳಿಂದ ದಣಿವರಿಯದೆ ಇಡೀ ಉತ್ತರ ಕನ್ನಡ ಕ್ಷೇತ್ರ ಸಂಚರಿಸಿ ಪ್ರಚಾರದಲ್ಲಿ ಕಾರ್ಯನಿರತರಾಗಿದ್ದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸದ್ಯ ಖಾನಾಪುರದ ತಮ್ಮ ಮನೆಯಲ್ಲಿ ಕುಟುಂಬಸ್ಥರು ಹಾಗೂ ಆಪ್ತರೊಂದಿಗೆ ಸಮಯ ಕಳೆಯುತ್ತಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದ ನಂತರದಿಂದ ಉತ್ತರ ಕನ್ನಡ ಕ್ಷೇತ್ರದಾದ್ಯಂತ ನಾಯಕರು ಕಾರ್ಯಕರ್ತರೊಂದಿಗೆ ಪ್ರಚಾರದಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಾರ್ಯನಿರತರಾಗಿದ್ದರು. ಕುಟುಂಬದವರು ಆಪ್ತರಿಗೂ ಸಮಯ ನೀಡದೆ ಚುನಾವಣೆಯ ಪ್ರಚಾರದಲ್ಲಿ ಮಗ್ನರಾಗಿದ್ದರು. ಸದ್ಯ ನಿನ್ನೆಯಷ್ಟೇ ಮತದಾನ ಮುಗಿದಿದ್ದು ಮತದಾರರು ತಮ್ಮ ಅಭಿಪ್ರಾಯಗಳನ್ನು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರಿಸಿದ್ದಾರೆ. ಜೂನ್ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಮತದಾನದ ದಿನದವರೆಗೆ ಮತಗಟ್ಟೆ ಓಡಾಟ, ಕಾರ್ಯಕರ್ತರ ಭೇಟಿ, ದೇಗುಲಗಳ ಭೇಟಿ ನಡೆಸುತ್ತಿದ್ದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ಮತದಾನ ಮುಗಿದಿರುವುದರಿಂದ ಸದ್ಯ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಎಲ್ಲರೂ ಮುಳುಗಿದ್ದಾರೆ. ಹೀಗಾಗಿ ಖಾನಾಪುರದ ಡಾಕ್ಟರ್ ಅಂಜಲಿ ಅವರ ನಿವಾಸಕ್ಕೆ ಪಕ್ಷದ ಮುಖಂಡರು, ಆಪ್ತರು, ಕುಟುಂಬಸ್ಥರು ಭೇಟಿ ನೀಡಿ ಮಾತಿಗಿಳಿಯುತ್ತಿದ್ದಾರೆ. ಬಂದವರೊಂದಿಗೆ ಸಮಾಲೋಚನೆ ನಡೆಸುತ್ತಿರುವ ಅವರು ಬಾಕಿ ಸಮಯದಲ್ಲಿ ಪತ್ರಿಕೆ, ಚುನಾವಣೆಯಲ್ಲಿ ಕಳೆದು ಹೋಗಿದ್ದ ಮೆಸೇಜಸ್, ಕಾಲ್ಸ್, ಸುದ್ದಿಗಳನ್ನು ತೆರೆದು ವೀಕ್ಷಿಸುತ್ತಿದ್ದಾರೆ. ನೀರಿನ ವೀಕ್ಷಣೆಗೆ ತೆರಳಿದ್ದ ವೇಳೆ ಶಾಸಕರ ಮೇಲೆ ಜೇನು ದಾಳಿ, ಅಪಾಯದಿಂದ ಪಾರು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯಕರವರ ಮೇಲೆ ಜೇನುಗಳು ದಾಳಿ ನಡೆಸಿದ ಪ್ರಸಂಗ ವರದಿಯಾಗಿದೆ. ಶಾಸಕರು ಶಿರಸಿ ನಗರದ ನೀರು ಪೂರೈಕೆಯ ಕೆಂಗ್ರೆಹೊಳೆಯಲ್ಲಿ ನೀರಿನ ಪ್ರಮಾಣ ವೀಕ್ಷಿಸುತ್ತಿದ್ದ ಸಂದರ್ಭದಲ್ಲಿ ಜೇನುಗಳು ದಾಳಿ ನಡೆಸಿವೆ. ಜೇನುಗಳ ದಾಳಿಗೆ ಶಾಸಕರು ಮತ್ತು ಅವರ ಜೊತೆಯಲ್ಲಿದ್ದ ಪೌರಾಯುಕ್ತರಾದ ಕಾಂತರಾಜು ತೀವ್ರವಾಗಿ ಗಾಯಗೊಂಡಿರುವ ಬಗ್ಗೆ ವರದಿಯಾಗಿತ್ತು. ನಗರದ TSS ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾದ ಶಾಸಕ ಭೀಮಣ್ಣ ನಾಯ್ಕ್ ಚಿಕಿತ್ಸೆಯ ಬಳಿಕ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಮನೆಗೆ ತೆರಳಲಿದ್ದಾರೆಂದು ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ತಿಳಿಸಿದ್ದಾರೆ. ಶಾಸಕರು, ಅವರ ಜೊತೆಯಲ್ಲಿದ್ದ ಪೌರಾಯುಕ್ತ ಕಾಂತರಾಜು ಹಾಗೂ ಸದಸ್ಯರಾದ ಖಾದರ್ ಅನ್ವಟ್ಟಿಯವರು ಶಿರಸಿಯಲ್ಲಿ ನೀರಿನ ಸಮಸ್ಯೆ ತಲೆದೋರಿದ್ದರಿಂದ ಕೆಂಗ್ರೆಹೊಳೆಯ ಜಾಕ್ವೆಲ್ ವೀಕ್ಷಿಸುತ್ತಿದ್ದ ಸಂದರ್ಭದಲ್ಲಿ ಜೇನುಗಳು ದಾಳಿ ನಡೆಸಿದ್ದವು. ಕೂಡಲೇ ಎಲ್ಲರನ್ನೂ ಆಸ್ಪತ್ರೆಗೆ ಕರೆತರಲಾಗಿತ್ತು. ಶಿರಸಿ ನಗರದ ನೀರಿನ ಅಭಾವದ ಸಮಸ್ಯೆ ಬಗ್ಗೆ ವೀಕ್ಷಣೆಗೆ ಶಾಸಕರು ಮತ್ತು ನಗರಸಭೆಯ ಕಮಿಷನರು ಸದಸ್ಯರು ಎಲ್ಲ ಕೂಡಿ ಕೆಂಗ್ರೆಯ ಜಾಕ್ವೆಲ್ ವೀಕ್ಷಣೆಗೆ ಹೋದವಾಗ ಅಲ್ಲಿ ಜಾಕ್ವೆಲ್ ವೀಕ್ಷಣೆ ಮಾಡಿ ನೀರಿನ ಮಟ್ಟವನ್ನು ನೋಡಿ ಬರುವಾಗ ಜಾಕ್ವೆಲ್ನಲ್ಲಿದ್ದಂಥ ಜೇನುನೊಣ ಶಾಸಕರಿಗೆ, ನಗರಸಭೆಯ ನಮ್ಮ ಕಮಿಷನರಿಗೆ, ನಮ್ಮ ಸದಸ್ಯರಾದ ನನಗೆ ಮತ್ತು ಖಾದರ್ ಅನ್ವಟ್ಟಿಯವರಿಗೆ ಕಡಿತಗೊಳಿತು. ಅಂತ ಶಾಸಕರಿಗೆ ಇದರಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಏನು ತೊಂದರೆ ಇಲ್ಲ, ಜೀವಾಪಾಯನಿಲ್ಲ, ಆರಾಮಾಗಿದ್ದಾರೆ. ಎಷ್ಟು ಗಂಟೆ ಆಗಿರ್ಬೋದು ಘಟನೆ? ಸುಮಾರು 12 ಗಂಟೆಗೆ. ಅಲ್ಲ, ವೀಕ್ಷಣೆ ಮಾಡಬೇಕು ಮೊದಲು ಸ್ಪ್ರೆಡ್ ಆಗಿತ್ತಾ ಅಥವಾ ಇಲ್ಲ ಏಕಾಏಕಿ ಆಗಿದ್ದು? ಏಕಾಏಕಿ ದಾಳಿ ಮಾಡಿ ಮಾಡಿದ್ರು. ಈಗ ಹೆಂಗಿದೆ ಚಿಕಿತ್ಸೆ? ಹೇಗೆ ಮಾಡಿದ್ದಾರೆ. ಒಂದು ಅವರಿಗೆ
4-5 ಜೇನು ಕಡಿದಿದೆ. ಆರೋಗ್ಯವಾಗಿ. ಆರೋಗ್ಯವಾಗಿದ್ದಾರೆ. ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ.